ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆನಿನ್ ಒನ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ಒಂದು ನೀತಿ ಕಥೆ ಇದೆ, ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ. ಒಮ್ಮೆ ಒಬ್ಬ ವ್ಯಕ್ತಿ ಬುದ್ಧನ ಮುಖದ ಮೇಲಿನ ಶಾಂತಿಯನ್ನು ಕಂಡು ಅಸೂಯೆಯಿಂದ ಆತನ ಮೇಲೆ ಉಗುಳಿದನು. ಬುದ್ಧ ಸಿಟ್ಟು ಮಾಡಿಕೊಳ್ಳದೆ ಮುಂದೇನು ಎಂದು ಕೇಳಿದರು. ಆ ವ್ಯಕ್ತಿ ಗಾಬರಿಯಾದನು. ತಾನು ಮಾಡಿದ ಅವಮಾನಕ್ಕೆ ಬುದ್ಧ ಪ್ರತಿಕ್ರಿಯಿಸಲಲ್ಲವಲ್ಲ ಎಂದು ಆಶ್ಚರ್ಯಪಟ್ಟನು. ಮರುದಿನ ಆತ ಬುದ್ಧನ ಪಾದಕ್ಕೆ ಬಿದ್ದು ಕ್ಷಮೆ ಯಾಚಿಸಿದನು. ಆಗ ಬುದ್ಧ ಹೇಳಿದರು, ನಿನ್ನೆ ಉಗುಳಿದ ವ್ಯಕ್ತಿಯು ನೀನಲ್ಲ, ಇಂದು ಕ್ಷಮೆ ಕೇಳುತ್ತಿರುವ ವ್ಯಕ್ತಿಯೂ ನೀನಲ್ಲ. ಬುದ್ಧನ ಪ್ರಕಾರ ಕೆಟ್ಟ ಘಟನೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ಕೆಸರನ್ನು ಕೈಯಲ್ಲಿ ಹಿಡಿದುಕೊಂಡಂತೆ. ನಾವು ಬೇರೆಯವರ ಮೇಲೆ ಕೆಸರು ಎರಚಲು ಹೋದರೆ ಮೊದಲು ನಮ್ಮ ಕೈಯೇ ಗಲೀಜಾಗುತ್ತದೆ. ಕೆಸರಿನಲ್ಲಿ ಅರಳಿದರೂ ಕಮಲ ಹೇಗೆ ಕೆಸರನ್ನು ಅಂಟಿಸಿಕೊಳ್ಳುವುದಿಲ್ಲವೋ ಹಾಗೆಯೇ ನಾವು ಹೊರಗಿನ ಟೀಕೆಗಳನ್ನು ನಮ್ಮ ಮನಸ್ಸಿನೊಳಗೆ ಬಿಟ್ಟುಕೊಳ್ಳಬಾರದು. ಇದುವೇ ಮಾನಸಿಕ ಆರೋಗ್ಯದ ರಹಸ್ಯ. ನಮ್ಮನ್ನು ಯಾರು ಏನೇ ಅಂದರೂ ನಮ್ಮ ಒಳಗಿನ ಶಾಂತಿಯನ್ನು ಕೆಡಿಸಿಕೊಳ್ಳಬಾರದು. ಸಿಟ್ಟು ಎನ್ನುವುದು ಇನ್ನೊಬ್ಬರ ಮೇಲೆ ಎಸೆಯಲು ಹಿಡಿದ ಉರಿಯುವ ಕೆಂಡದಂತೆ. ಅದು ಮೊದಲು ಸುಡುವುದು ನಮ್ಮನ್ನೇ. ಕ್ಷಮೆ ಎಂಬ ಆಯುಧ ಬಳಸಿ ದ್ವೇಷವನ್ನು ಗೆದ್ದವನೇ ನಿಜವಾದ ವಿಜೇತ. ಈ ಗುಣ ನಮ್ಮನ್ನು ಅಜೇಯರನ್ನಾಗಿ ಮಾಡುತ್ತದೆ. ಸ್ನೇಹಿತರೆ, ಈ ಕಥೆಯ ನೀತಿ ಏನು ಗೊತ್ತಾ? ಕೆಸರಲ್ಲಿದ್ದರೂ ಕಮಲವಾಗುವುದು ಹೇಗೆ ಅಂತ ಹೇಳಿ. ಕಮಲ ಎಷ್ಟೇ ಕೆಸರಲ್ಲಿದ್ದರೂ ಅದರ ಸೌಂದರ್ಯವನ್ನು, ಅದರ ಒಂದು ಗೌರವವನ್ನು, ಅದರ ಬೆಲೆಯನ್ನು ಅದು ಉಳಿಸಿಕೊಳ್ಳುತ್ತದೆ. ಹಾಗೆ ನಾವು ಇರಬೇಕು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ. ದಯವಿಟ್ಟು ನನ್ನ ಉಚ್ಚಾರಣೆಯಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೀಗೆ ಮತ್ತೆ ಕಥೆಗಳೊಂದಿಗೆ ಬರ್ತೇನೆ. ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.